ದಿನಗಳ ಕಾಲ ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಆಗಿರ್ಬೋದು, ಪೋಷಕರಾಗಿರ್ಬೋದು, ಆಮೇಲೆ ಶಾಲಾ ಶಿಕ್ಷಕರೊಂದಿಗೆ ಆಗಿರ್ಬೋದು, ಹಾಗೂ ಈ ಒಂದು ಅಡುಗೆ ಸಿಬ್ಬಂದಿ ವರ್ಗದವರೊಂದಿಗೆ ಆಗಿರ್ಬೋದು, ನಿಮ್ಮ ಮಕ್ಕಳ ಪೋಷಕರೊಂದಿಗೆ ಆಗಿರ್ಬೋದು, ಇಲ್ಲಿ 4 ದಿನಗಳ ಕಾಲ ನಿಮ್ಮ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಯಾವ ರೀತಿ ಇದೆ, ಇನ್ನು ನಿಮ್ಮ ಮಕ್ಕಳಿಗೆ ಶೈಕ್ಷಣಿಕ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಇನ್ನೇನೇನು ಬೇಡಿಕೆಗಳು ಇರ್ತಕ್ಕಂಥದ್ದು, ಆಮೇಲೆ ಎಷ್ಟು ದಿನ ಶಾಲೆ ನಡೀತಕ್ಕಂಥದ್ದಾಗಿರ್ಬೋದು, ಆಮೇಲೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಕಲಿತಾ ಇದ್ದಾರೆ, ಯಾವ ರೀತಿ ಬೇಕಂತಕ್ಕಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ 2018ರಲ್ಲಿ ಭಾರತ ಸರ್ಕಾರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಸಮಗ್ರ ಶಿಕ್ಷಣ ಶಾಲಾ ಶಿಕ್ಷಣ ಸಮಗ್ರ ಯೋಜನೆ ಪ್ರಾರಂಭಿಸಿದೆ. ಅಂದರೆ ಈ ಒಂದು ಯೋಜನೆ 2018ರಲ್ಲಿ ಪ್ರಾರಂಭವಾಯಿತು. ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಕೇಂದ್ರ ಸಮಗ್ರ ಶಿಕ್ಷಣ ಅಭಿಯಾನವನ್ನು ಜಾರಿಗೆ ತಂದಿರತಕ್ಕಂಥದ್ದು. ಕೇಂದ್ರ ಬಜೆಟ್ 2018 ಮತ್ತು 2019ನೇ ಸಾಲಿನಲ್ಲಿ ಶಾಲಾ ಶಿಕ್ಷಣವನ್ನು ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ವಿಂಗಡಣೆ ಮಾಡಲಾಯಿತು. ಅಂದರೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು 2018ರಿಂದ 19ವರೆಗೆ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಇದೆಯಲ್ಲ, ಮಕ್ಕಳಿಗೆ ಕಲಿಸಲಿಕ್ಕೋಸ್ಕರ ಈ ಒಂದು ಯೋಜನೆ ಜಾರಿಗೆ ತಂದಿರತಕ್ಕಂಥದ್ದು. ಸಮಗ್ರ ಶಿಕ್ಷಣ ಶಾಲಾ ಶಿಕ್ಷಣ ಶಾಲಾ ಪೂರ್ವ ತರಗತಿಗಳಿಗೆ 12ನೇ ತರಗತಿವರೆಗೆ ವಿಸ್ತರಿಸುವ ಕಾರ್ಯಕ್ರಮವನ್ನು ಮುಂದಿನ ಹಂತದಲ್ಲಿ ಹಮ್ಮಿಕೊಳ್ತಕ್ಕಂಥದ್ದು ಈ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಶಾಲಾ ಕಾರ್ಯಕ್ಷಮತೆ ಮತ್ತು ಶಾಲಾ ಫಲಿತಾಂಶ ಸುಧಾರಣೆ, ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಅಂದರೆ ನೀವು ಇವಾಗ ಏನು ಶಾಲೆ ಬರ್ತಾ ಇದ್ರಲ್ಲ, ಇದು ಶಿಕ್ಷಣ ಗುಣಮಟ್ಟದ ಅಂದರೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಿಂದ ಇರ್ತಕ್ಕಂಥದ್ದು. ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ಅಸಮಾನತೆಯನ್ನು ಹೋಗಲಾಡಿಸಬೇಕಾಗಿದೆ. ಅಂದರೆ ಎಲ್ಲರೂ ಸಮಾನವಾಗಿ ಈ ಒಂದು ಸಮಗ್ರ ಶಿಕ್ಷಣ ಅಭಿಯಾನದ ಮುಖ್ಯ ಉದ್ದೇಶ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಮತ್ತು ವಿದ್ಯಾರ್ಥಿಗಳ ಫಲಿತಾಂಶವನ್ನು ಹೆಚ್ಚಿಸತಕ್ಕಂಥದ್ದು. ಅಂದರೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಏನಂತಂದರೆ, ನೀವು ಇಲ್ಲಿ ಏನು ಕಲಿತಿರಲ್ಲ, ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಎಜುಕೇಷನ್ ಕಲಿತಕ್ಕಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಶಾಲಾ ಶಿಕ್ಷಕರು ಎಲ್ಲ ಹಂತದಲ್ಲಿ ಸಮಾನತೆ ಮತ್ತು ಸೇರ್ಪಡಿಸತಕ್ಕಂಥದ್ದು. ಶಾಲಾ ಶಿಕ್ಷಣದಲ್ಲಿ ಕನಿಷ್ಠ ಮಾನದಂಡಗಳನ್ನು ಇರುವುದಕ್ಕೆ ಖಚಿತಪಡಿಸಿಕೊಳ್ಳತಕ್ಕಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಶಿಕ್ಷಣದಲ್ಲಿ ಔದ್ಯೋಗಿಕರಣವನ್ನು ಉತ್ತೇಜಿಸತಕ್ಕಂಥದ್ದು. ಅಂದರೆ ಶಾಲೆಯಲ್ಲಿ ಮಕ್ಕಳು ಶಾಲೆಯನ್ನು ಹೊರಬರುವಂಥದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ. ಮಧ್ಯಾಹ್ನ ಉಪಹಾರ ಯೋಜನೆ ಆಗಿರ್ಬೋದು, ಸಮಗ್ರ ಶಿಕ್ಷಣ ಕರ್ನಾಟಕ ಆಗಿರ್ಬೋದು. ಅಂದರೆ ಮಕ್ಕಳು ಶಾಲೆಯಿಂದ ವಂಚಿತರಾಗುವಂಥ ಇವೆಲ್ಲ 2 ಯೋಜನೆಗಳು ಜಾರಿಗೆ ತಂದಿರತಕ್ಕಂಥದ್ದು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಕಾಯ್ದೆ 2009ರ ಅನುಷ್ಠಾನದಲ್ಲಿ ರಾಜ್ಯವನ್ನು ಬೆಂಬಲಿಸಿದೆ. ಈ ಒಂದು 2009ರ ಹಕ್ಕುಗಳ ಕಾಯ್ದೆ. ಅಂದರೆ ನಿಮ್ಮ ಮಕ್ಕಳು ಏನು ಇಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದಾರಲ್ಲ, ಆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಇಲ್ಲಿ ಕಲಿತಕ್ಕಂಥ ಶಾಲಾ ಮಕ್ಕಳು ಪಾರದರ್ಶಕತೆ ಮತ್ತು ಉತ್ತರವಾಗಿ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಇದೆಯಲ್ಲತಕ್ಕಂಥದ್ದು ನೋಡ್ತಕ್ಕಂಥದ್ದು. ಸಾಮಾಜಿಕ ಒಳಗೊಳ್ಳುವಿಕೆ. ಅಂದರೆ ನೀವು ಸಮಾನವಾಗಿ ಏನು ಹೇಳಿಲ್ಲ, ನಿಮ್ಮ ಮಕ್ಕಳು ಇಲ್ಲಿ ಸಮಾನವಾಗಿದ್ದಾರೆ, ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ನೀವು ಏನು ಎಜುಕೇಷನ್ ಕಲಿಸಿದ್ರೆ ಅದನ್ನು ಎಜುಕೇಷನ್ ನಿಮ್ಮ ಶಾಲೆಯಲ್ಲಿ ಇಲ್ಲ ಪೇರೆಂಟ್ಸು ಒಂದು ತಿಂಗಳಿಗೆ ಒಂದು ಮೀಟಿಂಗ್ ಇಲ್ಲಿ ಶಾಲೆಯಲ್ಲಿ ಇರುತ್ತೆ. ಇಲ್ಲಿ ನಾವು ಇವಾಗ ಏನು ಮಾಡ್ತೀವಲ್ಲ, ಈ ಸಭೆ ಬರ್ತಾರೆ ಈ ಬರ್ತಾರೆ ಹೋಗ್ಬಿಡ್ತಾರೆ, ಇದಕ್ಕೆ ಮಾಡ್ತಾರೆ, ಇದು ಯಾರಿಗೋಸ್ಕರ ಮಾಡ್ತಿದಾರ, ಏನು ನಮ್ಮ ಮಕ್ಕಳಿಗೆ ಮಾಡ್ತಿದಾರ ಇಲ್ಲ ಅಂತ ಸ್ವಲ್ಪ ನೀವು ಅವಾಗ ಶಾಲೆಗೆ ಭೇಟಿ ನೀಡ್ತಿದ್ರೆ ನಿಮ್ಮ ಮಕ್ಕಳ ಕಲಿಕೆಯಲ್ಲಿ ಕೂಡ ಉತ್ತಮವಾಗಿ ಇರ್ತಕ್ಕಂಥದ್ದನ್ನು ನಾವು ಇದರಲ್ಲಿ ನೋಡಿರ್ತಕ್ಕಂಥದ್ದು. ಕಲಿಕೆಯಲ್ಲಿ ಮಕ್ಕಳ ಕಲಿಕೆ ನೀವು ಏನಾದರೂ ಆಟ ಆಡಲಿಕ್ಕೆ ಆಟದ ಸಾಮಾನುಗಳು ಬೇಕು. ಇದು ನಿಮಗೆ ಆಟಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವು ಆಟ ಸಾಮಾನುಗಳು ಬೇಕಂತ ನಿಮ್ದೊಂದು ಬೇಡಿಕೆ. ಇನ್ನೇನಾದರೂ ಬೇಕಾ? ಆಮೇಲೆ ಪೇರೆಂಟ್ಸು ನೀವು ನಿಮ್ಮ ಮಕ್ಕಳು ಇಲ್ಲಿಂದ ಶಾಲೆ ಹೋಗ್ತಾರೆ, ಶಾಲೆಯಿಂದ ಹೋದ್ಮೇಲೆ ನಿಮ್ಮ ಮಕ್ಕಳು ಓದ್ತಿದಾರೆ ಇಲ್ಲ ಅಂತ ಯಾರಾದರೂ
ಸಾಯಂಕಾಲ 2 ಗಂಟೆ